ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಏನ್ ಹೇಳಕ್ ಇಷ್ಟಪಡ್ತಿದ್ದೀವಪ್ಪ ಅಂದ್ರೆ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್. ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬರ್ತಕ್ಕಂಥವು ಏನಪ್ಪಾ ಅಂದ್ರೆ ಕೆಲವೊಂದು ಇವೆಲ್ಲ ನೋಡ್ತಾ ಬರ್ತಾ ಹೋಗ್ತೀರಾ. ಎಲ್ಲದರಲ್ಲೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಗೇಮ್ ತಗೊಂಡ್ರು ನಾವು ಇಲ್ಲಿ ರೂಲ್ಸ್ ನೋಡ್ತಾ ಹೋಗ್ತೀವಿ. ಈಗ ಎಕ್ಸಾಂಪಲ್ ಅಂದ್ರೆ ಒಂದು ಕ್ರಿಕೆಟ್ ಗೇಮ್ ತಗೊಂಡ್ರೆ ಅದ್ರಲ್ಲಿ ಬರ್ತಕ್ಕಂಥ ಔಟ್, ವೈಡ್, ನಾಟ್ ಔಟ್, ಬೌಂಡ್ರಿ, ಸಿಕ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ ಇಲ್ಲಿ ಬರ್ತಕ್ಕಂಥ ಅಷ್ಟೊಂದು ರೂಲ್ಸ್ಗಳು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇದು ನಾವಿಲ್ಲಿ ದಿನನಿತ್ಯ ಬಳಸ್ತಕ್ಕಂಥ ಅಕೌಂಟ್ಸ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ರೂಲ್ಸ್ಗಳು ನಾವಿಲ್ಲಿ ನೋಡ್ತಾ ಹೋಗೋಣ. ಅದ್ರಲ್ಲಿ ಏನಪ್ಪಾ ಅಂದ್ರೆ ಟೈಪ್ಸ್ ಆಫ್ ಅಕೌಂಟ್ಸ್. ಟೈಪ್ಸ್ ಆಫ್ ಅಕೌಂಟ್ಸ್ ಅಲ್ಲಿ there are two types of accounts: personal account and impersonal account. Impersonal account is there are two types of impersonal account: real account and nominal account. Personal account ಅಂದ್ರೆ ಏನು, ಓಕೆನಾ? ಪರ್ಸನಲ್ ಅಕೌಂಟ್ ಅಂದ್ರೆ ಏನು, ಇಂಪರ್ಸನಲ್ ಅಕೌಂಟ್ ಅಂದ್ರೆ ಏನು, ರಿಯಲ್ ಅಕೌಂಟ್ ಅಂದ್ರೆ ಏನು, ನಾಮಿನಲ್ ಅಕೌಂಟ್ ಅಂದ್ರೆ ಏನು, ಇಲ್ಲಿ ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಏನ್ ತಗೋಣಪ್ಪ ಅಂದ್ರೆ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಅಲ್ಲಿ ನಾವ್ ಏನ್ ಬರ್ತಾ ಹೋಗ್ತಪ್ಪ ಅಂದ್ರೆ ಪರ್ಸನಲ್ ಅಕೌಂಟ್ ಈಸ್ ರಿಲೇಟೆಡ್ ಟು person and artificial person. Person and artificial person. ಓಕೆನಾ? ಇಟ್ ಈಸ್ ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಪರ್ಸನಲ್ ಅಕೌಂಟ್ ಈಸ್ ರಿಲೇಟೆಡ್ ಟು ಪರ್ಸನ್ ಅಂಡ್ ಆರ್ಟಿಫಿಷಿಯಲ್ ಪರ್ಸನ್. ಇದರಲ್ಲಿ ಪರ್ಸನ್ ಯಾರು, ಆರ್ಟಿಫಿಷಿಯಲ್ ಪರ್ಸನ್ಸ್ ಯಾರು ನೋಡ್ತಾ ಬರೋಣ. ಈಗ ಏನಪ್ಪಾ ಅಂದ್ರೆ ಪರ್ಸನ್ಸ್ ಅಂದ್ರೆ ಗೊತ್ತಿದೆ ನಿಮಗೆ. ಏನ್ ಹೇಳ್ರಿ? ಪರ್ಸನ್ಸ್ ಅಂದ್ರೆ ನೇಮ್ ಆಫ್ ದಿ ಪರ್ಸನ್. ಓಕೆನಾ? ಇಲ್ಲಿ ಏನ್ ಬರ್ತಕ್ಕಂಥದ್ದು ಪರ್ಸನಲ್ ನೇಮ್ ಬರ್ತಕ್ಕಂಥದ್ದು ಯಾವುದು? ರಮೇಶ್, ಸುರೇಶ್, ನಾಗೇಶ್, ಎಕ್ಸೆಟ್ರಾ. ಇದೆಲ್ಲ ಏನಪ್ಪಾ ಅಂದ್ರೆ ಪರ್ಸನ್ಸ್ ಆಗಿ ಅಲ್ಲಿ ಬರ್ತಕ್ಕಂಥವು. ಇನ್ನೊಂದು ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಪರ್ಸನ್ಸ್ ಅಂದ್ರೆ ಏನ್ ಮಾಡ್ತಾ ಹೋಗ್ಬೋದಪ್ಪ ಅಂದ್ರೆ ಇಲ್ಲಿ ಕಂಪನಿ, ಬ್ಯಾಂಕ್ಸ್, ಆರ್ಗನೈಸೇಷನ್ ಎಕ್ಸೆಟ್ರಾ. ಇವೆಲ್ಲ ಏನ್ ಬರ್ತಾ ಹೋಗುತ್ತೆ? ಆರ್ಟಿಫಿಷಿಯಲ್ ಪರ್ಸನ್ಸ್ ಆಗಿ ಬರ್ತಾ ಹೋಗುತ್ತೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಮತ್ತೆ ಇನ್ನೊಂದ್ ಎರಡು ಇನ್ಕ್ಲೂಡಿಂಗ್ ಸೇರ್ತಕ್ಕಂಥವು ಏನಪ್ಪಾ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಕೂಡ ಏನಪ್ಪಾ ಅಂದ್ರೆ ಇಲ್ಲಿ ಪರ್ಸನಲ್ ಅಕೌಂಟ್ ಅಲ್ಲಿ ಸೇರ್ತಾ ಹೋಗುತ್ತೆ. ಅದೇ ತರ ನಾವಿಲ್ಲಿ ಈ ರೂಲ್ ಹೇಳ್ತಾ ಅಂತ ಅಂದ್ರೆ ನಾನೀಗ ಆ ಪರ್ಸನಲ್ ಅಕೌಂಟಿಗೆ ರೂಲ್ ಏನಿದೆ ಅದ್ ನೋಡ್ತಾ ಹೋಗೋಣ. ಈಗ ರೂಲ್ ಬಂದ್ಬಿಟ್ಟು ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಇದು ಏನಪ್ಪಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲ್. ಏನಪ್ಪಾ ಅಂದ್ರೆ ಪರ್ಸನಲ್ ಅಕೌಂಟ್ ರೂಲ್ ಏನಪ್ಪಾ ಅಂದ್ರೆ ಡೆಬಿಟ್ ದಿ ರಿಸೀವರ್, ಕ್ರೆಡಿಟ್ ದಿ ಗಿವರ್. ಏನಪ್ಪಾ ಅಂದ್ರೆ ಪರ್ಸನಲ್ ಅಕೌಂಟ್ ಮುಗಿತಾ ಹೋಗುತ್ತೆ. ಈಗ ಇಂಪರ್ಸನಲ್ ಅಕೌಂಟ್ ಅಂದ್ರೆ ಇಂಪರ್ಸನಲ್ ಅಕೌಂಟ್ ಅದರ್ ದೆನ್ ಪರ್ಸನಲ್ ಅಕೌಂಟ್. ಓಕೆನಾ? ಇಂಪರ್ಸನಲ್ ಅಕೌಂಟ್ ಈಸ್ ಅದರ್ ದೆನ್ ಪರ್ಸನಲ್ ಅಕೌಂಟ್. ದಟ್ ಈಸ್ ರಿಯಲ್ ಅಕೌಂಟ್ ಮೀನಿಂಗ್ ನೋಡೋಣ. ಅದ್ರಲ್ಲಿ ಬರ್ತಕ್ಕಂಥ ನೋಡೋಣ. ನಾಮಿನಲ್ ಅಕೌಂಟ್ ಅಂದ್ರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಏನ್ ತಗೊಳ್ಳೋಣ ಈಗ ಅಂದ್ರೆ ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಸ್ವಲ್ಪವಾಗಿ ನಾವಿಲ್ಲಿ ಹೇಳ್ತಾ ಹೋಗೋಣ. ರಿಯಲ್ ಅಕೌಂಟ್ ಈಸ್ ರಿಲೇಟೆಡ್ ಟು ಅಸೆಟ್ಸ್ ಆರ್ ಪ್ರಾಪರ್ಟೀಸ್. ರಿಯಲ್ ಅಕೌಂಟ್ ಈಸ್ ರಿಲೇಟೆಡ್ ಟು assets or properties. ಓಕೆನಾ? ಅಸೆಟ್ಸ್ ಅಂದ್ರೆ ಒಂದೇ, ಪ್ರಾಪರ್ಟೀಸ್ ಅಂದ್ರೂ ಒಂದೇ. ಅಲ್ಲಿ ಬರ್ತಕ್ಕಂಥವು ಅಸೆಟ್ಸ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಅಸೆಟ್ಸ್. ಅದರಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಅಸೆಟ್ಸ್. ಒಂದು ಟ್ಯಾಂಜಿಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಓಕೆನಾ? ಒಂದು ಟ್ಯಾಂಜಿಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್. ಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೇನು, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೇನು ನೋಡಿ. ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ.
ಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ನಾವು ಮುಟ್ಟಕ್ಕೆ ಆಗ್ತಕ್ಕಂತ ವಸ್ತುಗಳಿಗೆ ಏನಪ್ಪಾ ಅಂದ್ರೆ ನಾವಿಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳಿ ಕರಿತೇವೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಏನಪ್ಪಾ ನಾವು ಮುಟ್ಟಕ್ಕೂ ಆಗಲ್ಲ, ಅದ್ ನೋಡಕ್ಕೂ ಆಗಲ್ಲ, ಅದಂತ ವಸ್ತುಗಳಿಗೆ ಏನಂತ ಕರಿತೀವಿ ನಾವಿಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಏನಪ್ಪಾ ಅಂದ್ರೆ ಈಗ ಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಎಕ್ಸೆಟ್ರಾ. ಈಗ ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ನಾನು ಇಲ್ಲಿ ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಅವನ್ನ ಎರಡೊಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಗುಡ್ ವಿಲ್, ಕಾಪಿರೈಟ್, ಎಕ್ಸೆಟ್ರಾ. ಇವೇನ್ ಬರ್ತಾ ಹೋಗ್ತವೆ ಇಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿಲ್ಲಿ ಬರ್ತಾ ಹೋಗ್ತವೆ. ಈಗ ರಿಯಲ್ ಅಕೌಂಟ್ ರೂಲ್ ನಾವಿಲ್ಲಿ ನೋಡ್ಬೇಕಾಗುತ್ತೆ. ರಿಯಲ್ ಅಕೌಂಟ್ ರೂಲ್ಗಳು ನಾವಿಲ್ಲಿ ನೋಡ್ತಾ ಹೋಗೋಣ. ರಿಯಲ್ ಅಕೌಂಟ್ ರೂಲ್ ಬಂದ್ಬಿಟ್ಟು ಏನಾಗುತ್ತೆ, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಮಗಿಲ್ಲಿ ರಿಯಲ್ ಅಕೌಂಟ್ ರೂಲ್ ನಮಗಿಲ್ಲಿ ಬರ್ತಾ ಹೋಗುತ್ತೆ. ಈಗ ರಿಯಲ್ ಅಕೌಂಟ್ ನಾವು ಕಲ್ತೀವಿ. ರಿಯಲ್ ಅಕೌಂಟ್ ಈಸ್ ರಿಲೇಟೆಡ್ ಟು ಅಸೆಟ್ಸ್ ಆರ್ ಪ್ರಾಪರ್ಟೀಸ್. ಅಸೆಟ್ಸ್ ಅಲ್ಲಿ ಎರಡು ನಮ್ಗೆ ಬರ್ತಾ ಹೋಗ್ತವೆ. ಯಾವಪ್ಪ ಅಂದ್ರೆ ಅವು ಟ್ಯಾಂಜಿಬಲ್ ಅಸೆಟ್ಸ್, ಇನ್ನೊಂದು ಇಂಟ್ಯಾಂಜಿಬಲ್ ಅಸೆಟ್ಸ್ ಬಗ್ಗೆ ಬರ್ತಾ ಹೋಗ್ತವೆ. ಟ್ಯಾಂಜಿಬಲ್ ಅಸೆಟ್ಸ್ ಅಂದ್ರೆ ಏನಾಗುತ್ತೆ, ನಾವು ಮುಟ್ಟಕ್ಕೆ ಹಾಕ್ತಕ್ಕಂತ ವಸ್ತುಗಳಿಗೆ ನಾವ್ ಏನಂತ ಕರಿತೀವಿ ಇಲ್ಲಿ ಟ್ಯಾಂಜಿಬಲ್ ಅಸೆಟ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಾವು ಮುಟ್ಟಕ್ಕೆ ಆಗಿರ್ತಕ್ಕಂಥ ವಸ್ತುಗಳಿಗೆ, ನಮಗೆ ಅದು ನೋಡಕ್ಕೆ ಆಗಿರ್ತಕ್ಕಂಥ ವಸ್ತುಗಳಿಗೆ ಏನಂತ ಕರಿತಾ ಹೋಗ್ತೀವಿ ಇಂಟ್ಯಾಂಜಿಬಲ್ ಅಸೆಟ್ಸ್ ಆಗಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಈಗ ರಿಯಲ್ ಅಕೌಂಟ್ ರೂಲ್ ಸಹ ನಿಮಗೆ ಹೇಳ್ತಾ ಬಂದ, ರಿಯಲ್ ಅಕೌಂಟ್ ರೂಲ್ ಬಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದು ನಮ್ಗೆ ಏನಾಗುತ್ತೆ ರಿಯಲ್ ಅಕೌಂಟ್ ರೂಲ್ ಆಗಿರುತ್ತೆ. ಇನ್ನು ಕೊನೆದಾಗಿರ್ತಕ್ಕಂಥ ನಾಮಿನಲ್ ಅಕೌಂಟ್ ಅನ್ನು ಸಹ ನಾವು ನೋಡ್ತಾ ಹೋಗೋಣಪ್ಪ ಅಂದ್ರೆ ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಅಂದ್ರೆ these account types of related to income and gains, income or gains and expenses and losses, expenses or losses. ನಮ್ಗಿಲ್ಲಿ ಗೊತ್ತಾಯ್ತು. These account types are related to income or gains and expenses or losses. ಇದು ನಮಗೆ ಏನಾಗ್ತಾ ಹೋಗುತ್ತೆ ನಾಮಿನಲ್ ಅಕೌಂಟ್ ಅಲ್ಲಿ ಬರ್ತಾ ಹೋಗುತ್ತೆ. ಹಿಂಗೇನು ಎಕ್ಸ್ಪೆನ್ಸಸ್ ಅಂದ್ರೆ ಏನು, ಈಗ ಇನ್ಕಮ್ ಅಂದ್ರೆ ಏನು ನೋಡ್ತಾ ಹೋಗೋಣ. ಈಗ ಏನಪ್ಪಾ ಅಂದ್ರೆ ಇನ್ಕಮ್ ಅಂಡ್ ಗೇನ್ಸ್. ಇನ್ಕಮ್ ಅಂದ್ರೆ ನಮಗೆ ಬರ್ತಕ್ಕಂಥದಕ್ಕೆ ಅವು ಇನ್ಕಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಇದೇನಾಗಿ ಬರುತ್ತೆ ನಮಗಿಲ್ಲಿ ಇನ್ಕಮ್ ಅಂಡ್ ಗೇನ್ಸ್ ಆಗ್ತಾ ಹೋಗುತ್ತೆ. ಇನ್ಕಮ್ ಏನಾಗ್ತಾ ಹೋಗುತ್ತೆ ಕಮಿಷನ್ ರಿಸೀವ್ಡ್, ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್, ಇದೇನ್ ಬರ್ತಾ ಹೋಗುತ್ತೆ ನಮ್ಗಿಲ್ಲಿ ಇನ್ಕಮ್ ಆರ್ ಗೇನ್ಸ್ ಬರ್ತಾ ಹೋಗುತ್ತೆ. ಹೀಗಾಗಿ ಎಕ್ಸ್ಪೆನ್ಸ್ ಅಂಡ್ ಲಾಸಸ್, ನಾವು ಎಕ್ಸ್ಪೆನ್ಸಸ್ ಎಲ್ಲೆಲ್ಲಿ ಮಾಡ್ತಾ ಹೋಗ್ತೀವಿ ನಾವಿಲ್ಲಿ ನೋಡ್ತಾ ಹೋಗೋಣ. ಎಕ್ಸ್ಪೆನ್ಸ್ ಎಲ್ಲಿ ಮಾಡ್ತಾವಪ್ಪ ಅಂದ್ರೆ ರೆಂಟ್, ಸ್ಯಾಲ್ರಿ, ವೇಜಸ್, ರೆಂಟ್, ಸ್ಯಾಲ್ರಿ, ವೇಜಸ್. ಇದೇನಾಗ್ತಾ ಬರುತ್ತೆ ನಮಗಿಲ್ಲಪ್ಪ ಅಂದ್ರೆ ಎಕ್ಸ್ಪೆನ್ಸಸ್ ಆಗ್ತಾ ಬರುತ್ತೆ ನಮ್ಗೆ. ಅಂದ್ರೆ ಲಾಸ್, ಓಕೆನಾ. ನಮಗೆ ಕಂಪ್ನಿಗೆ ಲಾಸ್ ಅಂದ್ರೆ ಲಾಸ್ ಅನ್ನೋಕೆ ನಮ್ಮಲ್ಲಿ ಶ್ರಮ ಆಗ್ತಾರೆ, ಅವ್ರು ದುಡಿತಾರೆ, ನಾವು ಅವರಿಗೆ ಸ್ಯಾಲ್ರಿ ಕೊಡ್ತಾ ಬರುತ್ತೆ. ನಾವು ಒಂದು ಕಂಪ್ನಿ ತಗೊಂಡಿರ್ತೀವಿ, ಅದಕ್ಕೆ ಬಾಡಿ ಕಟ್ಬೇಕಾಗುತ್ತೆ, ಬಾಡಿ ಕಟ್ಬೇಕಾಗುತ್ತೆ. ಆ ವೇಜಸ್ ದಿನ ಕೂಲಿಗೆ ಬರ್ತಕ್ಕಂಥ ಕೆಲಸಗಾರರಿಗೆ ಸಂಬಳವನ್ನು ನಾವಿಲ್ಲಿ ಕೊಡ್ಬೇಕಾಗುತ್ತೆ. ಅದೇ ತರ ಏನಪ್ಪಾ ಅಂದ್ರೆ ನಮ್ಮ ನಾಮಿನಲ್ ಅಕೌಂಟ್ ಅಲ್ಲಿ ಒಂದು ರೂಲ್ ಬರ್ತಾ ಹೋಗುತ್ತೆ. ಕೊನೆದಾಗಿ ರೂಲ್ ಅಪ್ಪ ಅಂದ್ರೆ ಏನಂದ್ರೆ ಅದು ನಾಮಿನಲ್ ಅಕೌಂಟ್ ರೂಲ್ ಬಂದ್ಬಿಟ್ಟು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೂಲ್ ಆಗಿರುತ್ತೆ. ಏನಪ್ಪಾ ಅಂದ್ರೆ ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಕ್ರೆಡಿಟ್ ಆಲ್ ದಿ ವಿರುದ್ಧ ಆಗಿರುತ್ತೆ, ಕ್ರೆಡಿಟ್ ಆಲ್ ದಿ ಏನು ಇನ್ಕಮ್ ಅಂಡ್ ಗೇನ್ಸ್, ಗೇನ್ಸ್. ಇದೇನ ಬರ್ತಾ ಹೋಗುತ್ತೆ ನಮಗಿಲ್ಲಿ ನಾಮಿನಲ್ ಅಕೌಂಟ್ ರೂಲ್ ನಮಗಿಲ್ಲಿ ಬರ್ತಾ ಹೋಗುತ್ತೆ. ಈಗ ಇರ್ತಕ್ಕಂಥ ಮೂರು ರೂಲ್ ಆಗಿರ್ತಕ್ಕಂಥ ಪರ್ಸನಲ್ ಅಕೌಂಟ್ ಆಗಿರ್ಬೋದು, ರಿಯಲ್ ಅಕೌಂಟ್ ಆಗಿರ್ಬೋದು, ಇನ್ನು ನಾಮಿನಲ್ ಅಕೌಂಟ್ ಆಗಿರ್ಬೋದು, ಈ ಮೂರು ರೂಲ್ಗಳು ಕಲ್ತು ಬಿಟ್ರೆ ನಮ್ಗೆ ಇಲ್ಲಿ ಜರ್ನಲ್ ಎಂಟ್ರಿ ಮಾಡಕ್ಕೆ
ತುಂಬಾನೇ ಸುಲಭ ಆಗ್ತಾ ಹೋಗುತ್ತೆ. ಇನ್ನು ಪರ್ಸನಲ್ ಅಕೌಂಟ್ ರೂಲ್ ಬಂದು ಏನ್ ಬರ್ತಾ ಹೋಗುತ್ತಪ್ಪ ಅಂದ್ರೆ ಡೆಬಿಟ್ ದಿ ರಿಸೀವರ್ ಕ್ರೆಡಿಟ್ ದಿ ಗಿವರ್ ಬರ್ತಾ ಹೋಗುತ್ತೆ. ರಿಯಲ್ ಅಕೌಂಟ್ ರೂಲ್ ಏನ್ ಬರ್ತಾ ಹೋಗುತ್ತಪ್ಪ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ರೆಡಿಟ್ ವಾಟ್ ಗೋಸ್ ಔಟ್. ನಮಗೆ ಇಲ್ಲಿ ರಿಯಲ್ ಅಕೌಂಟ್ ರೂಲ್ ಬರ್ತಾ ಹೋಗುತ್ತೆ. ನಾಮಿನಲ್ ಅಕೌಂಟ್ ರೂಲ್ ಏನ್ ಬರ್ತಾ ಹೋಗುತ್ತಪ್ಪ ಡೆಬಿಟ್ ಆಲ್ ದಿ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಕ್ರೆಡಿಟ್ ಆಲ್ ದಿ ಇನ್ಕಮ್ ಅಂಡ್ ಗೇನ್ಸ್. ಇದು ನಮಗೆ ಏನ್ ಬರ್ತಾ ಹೋಗುತ್ತಪ್ಪ ಅಂದ್ರೆ ಮೂರ ಇರ್ತಕ್ಕಂಥ ರೂಲ್ಗಳು ನಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ಇವನ್ನೆಲ್ಲ ಒಂದ್ ಕಡೆಗೆ ಬರ್ಕೊಂಡು ಕ್ಲೀನ್ ಆಗಿ ಕಂಪಲ್ಸರಿ ಆಗಿ ಕಲ್ತ್ರೆ ನಮಗಿಲ್ಲಿ ಜರ್ನಲ್ ಎಂಟ್ರಿ ಮಾಡಕ್ಕೆ ತುಂಬಾನೇ ಈಸಿ ಆಗ್ತಾ ಹೋಗ್ತವೆ. ಈಗ ನಾವು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್ ಅಂಡ್ ನಾಮಿನಲ್ ಅಕೌಂಟ್ ಅಲ್ಲಿ ಬರ್ತಕ್ಕಂಥ ಕೆಲವೊಂದು ಎಕ್ಸಾಂಪಲ್ಗಳು ನಾವಿಲ್ಲಿ ನೋಡ್ತಾ ಹೋಗೋಣ. ಒಂದು ರಿಯಲ್ ಅಕೌಂಟ್ ರಿಸೀವ್ಡ್ ಆನ್ ಅಮೌಂಟ್ ಫ್ರಮ್ ರಮೇಶ್. ಇಲ್ಲಿ ನಮಗೆ ಏನಪ್ಪಾ ಅಂದ್ರೆ ಎರಡು ಈ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ನಾಮಿನಲ್ ಅಕೌಂಟ್ ಇದರಲ್ಲಿ ಡೆಬಿಟ್ ಕ್ರೆಡಿಟ್ ಇದರಲ್ಲಿ ಯಾವ್ದು ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ ಅಂತ ನಾವಿಲ್ಲಿ ನೋಡ್ತಾ ಬರ್ಬೇಕಾಗುತ್ತೆ. ಅವಾಗ ಏನ್ ಬರ್ತದೆ ರಿಸೀವ್ಡ್ ಅಮೌಂಟ್ ಫ್ರಮ್ ರಮೇಶ್. ನಾವಿಲ್ಲಿ ಏನ್ ಮಾಡ್ತಾ ಇಲ್ಲಿ ಅಮೌಂಟ್ ಅನ್ನು ರಿಸೀವ್ಡ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಗೆ ಇಲ್ಲಿ ಏನ್ ಬರ್ತಾ ಹೋಗುತ್ತಪ್ಪ ಅಂದ್ರೆ ರಿಯಲ್ ಅಕೌಂಟ್ ಅಲ್ಲಿ ಡೆಬಿಟ್ ವಾಟ್ ಕಮ್ಸ್ ಇನ್. ಓಕೆನಾ, ರಿಯಲ್ ಅಕೌಂಟ್ ಅಲ್ಲಿ ಏನ್ ಬರುತ್ತೆ ಡೆಬಿಟ್ ವಾಟ್ ಕಮ್ಸ್ ಇನ್. ಓಕೆನಾ, ಇನ್ನೊಂದು ಏನಪ್ಪಾ ಅಂದ್ರೆ ಪರ್ಸನ್ಸ್ ಆಗಿರೋದ್ರಿಂದ ಪರ್ಸನಲ್ ಅಕೌಂಟ್ ಅಲ್ಲಿ ಯಾವ ಬರುತ್ತೆ ಕ್ರೆಡಿಟ್ ಬರುತ್ತೆ, ಕ್ರೆಡಿಟ್ ದಿ ಗಿವರ್. ಓಕೆನಾ, ಪರ್ಸನ್ಸ್ ಅಕೌಂಟ್ ಅಲ್ಲಿ ಯಾವುದು ಕ್ರೆಡಿಟ್ ದಿ ಗಿವರ್. ನಮ್ಗಿಲ್ಲಿ ಏನಪ್ಪಾ ಅಂದ್ರೆ ಒಂದು ಡೆಬಿಟ್ ಆಯ್ತು, ಒಂದು ಕ್ರೆಡಿಟ್ ಆಯ್ತು. ಇದು ಯಾವುದು ಡೆಬಿಟ್, ಇದು ಕ್ರೆಡಿಟ್. ಓಕೆ, ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಯ್ತು. ನೆಕ್ಸ್ಟ್ ಇದೇನಪ್ಪಾ ಅಂದ್ರೆ ಇದರಲ್ಲಿ ಜರ್ನಲ್ ಎಂಟ್ರಿ ನಾವೀಗ ಕನ್ವರ್ಟ್ ಮಾಡೋದಾದ್ರೆ ಏನ್ ಮಾಡ್ಬೇಕಾಗುತ್ತಪ್ಪ ಅಂದ್ರೆ ಕ್ಯಾಶ್ ಅಕೌಂಟ್ ಡೆಟಾರ್ ಟು ರಮೇಶ ಅಕೌಂಟ್. ಇದು ನಮಗೆ ಜರ್ನಲ್ ಎಂಟ್ರಿ ಸಿಗ್ತಾ ಹೋಗ್ತು. ಇಲ್ಲಿ ಏನಪ್ಪಾ ಅಂದ್ರೆ ಇನ್ನೊಂದು ಪಾರ್ಟ್ ಆಗಿ ಆರಿಸ್ಕೊಳ್ತಾ ಹೋಗ್ತೀವಿ ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್. ಗೊತ್ತಿದೆ ನಿಮ್ಗೆಲ್ಲ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ ಅಂದ್ರೆ ವಹಿವಾಟುಗಳು ನಿಮ್ಗೆಲ್ಲ ಗೊತ್ತಿರ್ತವೆ. ಏನಪ್ಪಾ ಅಂದ್ರೆ ಸಮಥಿಂಗ್ ಆಫ್ ಈಕ್ವಲ್ ವ್ಯಾಲ್ಯೂ ಆಫ್ ಟೂ ಪಾರ್ಟೀಸ್. ಏನಂದ್ರೆ ಈ ಎರಡು ಇರ್ತಕ್ಕಂಥ ವಸ್ತುಗಳಿಗೆ ಏನಪ್ಪಾ ಅಂದ್ರೆ ಈ ಕಡೆನೂ 10 ರೂಪಾಯಿ ಬೆಲೆ ಇರ್ತಕ್ಕಂಥದ್ದು, ಈ ಕಡೆನೂ 10 ರೂಪಾಯಿ ಬೆಲೆ ಇರ್ತಕ್ಕಂಥದ್ದು. ಇದನ್ನ ಏನ್ ಮಾಡ್ತಾ ಹೋಗ್ತೀವಿ ನಾವಿಲ್ಲಿ ಎಕ್ಸ್ಚೇಂಜ್ ರೂಪದಲ್ಲಿ ಬರ್ತಾ ಹೋಗ್ತವೆ. ಇದಕ್ಕೆ ಏನ್ ಕರಿತಾ ಹೋಗ್ತೀವಿ ನಾವಿಲ್ಲಿ ಟ್ರಾನ್ಸಾಕ್ಷನ್ ಅನ್ನು ನಾವಿಲ್ಲಿ ಕರಿತಾ ಹೋಗ್ತೀವಿ. ಸಮಥಿಂಗ್ ಆಫ್ ಈಕ್ವಲ್ ವ್ಯಾಲ್ಯೂ ಆಫ್ ಟೂ ಪಾರ್ಟೀಸ್ ಅಂದ್ರೆ ಇಬ್ರು ವ್ಯಕ್ತಿಗಳಾಗಿರ್ತಕ್ಕಂಥದ್ದು. ಏನಪ್ಪಾ ಅಂದ್ರೆ ಈ ಕಡೆಯಿಂದ ಅವನು ವಸ್ತು ಕೊಟ್ರೆ ಈ ಕಡೆಯಿಂದ ಅವನು ಅಮೌಂಟ್ ಕೊಡ್ತಾನೆ. ಅದಕ್ಕೆ ಇರ್ತಕ್ಕಂಥ ಬೆಲೆನ ಇದಕ್ಕೆ ಈಗ ಒಂದು ಬಿಸ್ಕೆಟಿನ ಪ್ಯಾಕ್ ತಗೊಂತದಾನೆ, ಅದು 10 ರೂಪಾಯಿ ಬಿಸ್ಕೆಟ್ ಇದೆ, ಈ ಕಡೆ ಏನಿದೆ ಬಿಸ್ಕೆಟ್ ಇದೆ. ಅವಾಗ ಏನ್ ಮಾಡ್ತಾನೆ ಅವನು ಇವನು 10 ರೂಪಾಯಿನ ಒಂದ್ ಪರ್ಸನ್ ಕೊಡ್ತಾನೆ, ಅಂದ್ರೆ ಶಾಪಲ್ಲಿ ಇರ್ತಕ್ಕಂಥದ್ದು. ಈ ಶಾಪಲ್ಲಿ ಇರ್ತಕ್ಕಂಥ ಏನ್ ಮಾಡ್ತಾನ ಹೊರಗಿರ್ತಕ್ಕಂಥ ಕಸ್ಟಮರಿಗೆ ಕೊಡ್ತಕ್ಕಂಥ. ಅವಾಗ ಏನಾಗುತ್ತೆ ಈಕ್ವಲ್ ವ್ಯಾಲ್ಯೂ ಏನಿದೆ, ಈಕ್ವಲ್ ವ್ಯಾಲ್ಯೂ ಇರ್ತಕ್ಕಂಥ ಅದೇನಿದೆ ಟ್ರಾನ್ಸಾಕ್ಷನ್ ಆಗ್ತಾ ಹೋಗ್ತಕ್ಕಂಥದ್ದು ಏನಂತಾರೆ ಇಲ್ಲಿ ಟ್ರಾನ್ಸಾಕ್ಷನ್ ಆಗಿ ಕರೀತಾರೆ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ನಿಮ್ಗೆ ಆಗಲೇ ಹೇಳ್ತಕ್ಕಂಥ ನಾನು ಈಗೇನಪ್ಪಾ ಅಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಸ್ವಲ್ಪ ಸಣ್ಣದಾಗಿರ್ತಕ್ಕಂಥ ಮೀನಿಂಗ್ ಹೇಳ್ತೀನಿ ನೋಡ್ರಿ. ಇಟ್ ಈಸ್ ಅನ್ ಆಕ್ಟಿವಿಟೀಸ್ ಆಫ್ ಇವೆಂಟ್ ಆರ್ ಡೀಲಿಂಗ್ ವಿತ್ ಇನ್ವ್ಯಾಲ್ಯೂಸ್ ಎಕ್ಸ್ಚೇಂಜ್ ಆಫ್ ಮನಿ ಆರ್ ಮನಿ ವರ್ತ್ ಬಿಟ್ವೀನ್ ಟೂ ಪಾರ್ಟೀಸ್. ಅಲ್ಲಿ ಇರ್ತಕ್ಕಂಥ ಟೂ ಪಾರ್ಟೀಸ್ ನಡುವೆ ಏನಪ್ಪಾ ಅಂದ್ರೆ ಟ್ರಾನ್ಸಾಕ್ಷನ್ಗಳು ನಮ್ಗೆ ಇಲ್ಲಾಗಿ ಬರ್ತಾ ಹೋಗ್ತದೆ. ಹಣ ರೂಪದಲ್ಲಿ ಆಗಿರ್ಬೋದು, ವಸ್ತು ರೂಪದಲ್ಲಿ ಆಗಿರ್ಬೋದು, ವಾಟ್ ಎವರ್ ಮೇ ಬಿ ಏನಂದ್ರೆ ಯಾವುದೇ ರೂಪದಲ್ಲಿ ಏನಪ್ಪಾ ಅಂದ್ರೆ ಈಕ್ವಲ್ ವ್ಯಾಲ್ಯೂ ಆಗಿರ್ತಕ್ಕಂಥದ್ದು ಇಲ್ಲಿ ಎಕ್ಸ್ಚೇಂಜ್ ಮಾಡ್ತಾ ಬಂದ್ರೆ ಅದನ್ನ ಕರಿತೀವಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ. ಬಿಸ್ನೆಸ್ ಟ್ರಾನ್ಸಾಕ್ಷನ್ ಏನಪ್ಪಾ ಅಂದ್ರೆ ಎರಡು ಭಾಗಗಳಾಗಿ ಬರ್ತಾ ಹೋಗ್ತವೆ. ಏನಪ್ಪಾ ಅಂದ್ರೆ ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಅಂದ್ರೆ ಏನ್ ಹೇಳ್ತಾ ಹೋಗ್ತೀನಿ ನೋಡ್ರಲ್ಲಿ. ಇಫ್ ಮನಿ ಎಕ್ಸ್ಚೇಂಜ್ ಇಮಿಡಿಯೇಟ್ಲಿ ಇನ್ ಎ ಟ್ರಾನ್ಸಾಕ್ಷನ್ ಇಟ್ ಈಸ್ ಎ ಕ್ಯಾಶ್ ಟ್ರಾನ್ಸಾಕ್ಷನ್. ಏನಪ್ಪಾ ಅಂದ್ರೆ ಈಗ ನಾವು ಒಂದು ವಸ್ತುವನ್ನ ತಗೊಂಡಿರ್ತೀವಿ. ಏನಪ್ಪಾ ಅಂದ್ರೆ ಈಗ 2 kg ಸಕ್ಕರೆ ತಗೊಂಡ್ವಿ, 2 kg ಬೆಲ್ಲ ತಗೊಂಡ್ವಿ, ವಾಟ್ ಎವರ್ ಮೇ ಬಿ ನಾವು ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಏನೇ ನಾವು ಒಂದು ಪರ್ಚೇಸ್ ಮಾಡಿದ್ರು ಸಹ ಏನಪ್ಪಾ ಅಂದ್ರೆ ಈಗ ಒಂದು ಬೈಕ್ ತಗೊಂಡಿದ್ದೆ ಇದ್ರ ಏನಪ್ಪಾ ಅಂದ್ರೆ 1 ಲಕ್ಷ ಇರುತ್ತೆ. ಅದನ್ನ ನಾವು ಇಮಿಡಿಯೇಟ್ಲಿ ಕೊಡ್ಬೇಕು. ಇಮಿಡಿಯೇಟ್ಲಿ ಈಗ ತಗೊಂಡಿದ್ದೀವಿ ಅನ್ನೋದು ಈಗಲೇ ಕೊಡ್ಬೇಕು ನಾವು. ಅಂತವಕ್ಕೆ ಅಂತ ಕರಿತೀವಿ ನಾವಿಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಅದೇ ತರ ಏನ್ ಬರ್ತಾ ಹೋಗುತ್ತಪ್ಪ ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಇಫ್ ಮನಿ ಡಸ್ ನಾಟ್ ಎಕ್ಸ್ಚೇಂಜ್ ಇಮಿಡಿಯೇಟ್ಲಿ ಇನ್ ಎ ಟ್ರಾನ್ಸಾಕ್ಷನ್ ಬಟ್ ಪೇಮೆಂಟ್ ಈಸ್ ಪೋಸ್ಟ್ಪೋನ್ಡ್ ಇಟ್ ಈಸ್ ಆನ್
ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ಅಮೌಂಟ್ ಕೊಡೋದೇನಪ್ಪಾ ಅಂದ್ರೆ ಅವನು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾನೆ. ಈಗ ನಾವು ಬೈಕ್ ತಗೊಂಡು ಹೋಗ್ತಿದೀವಿ, ನಿಮಗೆ ನಾಳೆ ಅಮೌಂಟ್ ತಂದು ಕೊಡ್ತೀವಿ, ಓಕೆನಾ. ಇದು ಒಂದು ಎಕ್ಸಾಂಪಲ್. ಆದ್ರೆ ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಈಗ ಇರ್ತಕ್ಕಂಥ ನಿಮ್ಮ ಮನೆ ಮುಂದೆ, ನಿಮ್ಮ ಸ್ಕೂಲ್ ಮುಂದೆ ಒಂದು ಸ್ಟೇಷನರಿ ಶಾಪ್ ಬರ್ತೈತಿ. ನಿಮಗೆ ಅವಾಗ ಒಂದು ಬುಕ್ಕ ಪೆನ್ ಏನು ಇರಲ್ಲ, ಓಕೆನಾ. ಅವಾಗ ನೀನ್ ಏನ್ ಮಾಡ್ತೇವೆ, ಸ್ಟೇಷನ್ ಹೋಗ್ತೀವಿ, ನಮ್ಮ ಅಪ್ಪಾಜಿ ಹೊಲಕ್ ಹೋಗಿದೆ, ನನಗೆ ಈಗ ಒಂದೆರಡು ಪೆನ್ನು ಒಂದೆರಡು ಬುಕ್ಸ್ ಕೊಡು ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಸ್ಟೇಷನರಿ ಮಾಲೀಕನ್ನ ಕೇಳ್ತೀರ. ಅವಾಗ ಅವ್ರು ಏನ್ ಮಾಡ್ತಾರೆ, ನಿನಗೆ ಇಲ್ಲಿ ಒಂದೆರಡು ಬುಕ್, 2 ಬುಕ್ಸ್ ಮತ್ತೆ 2 ಪೆನ್ ನಿನಗೆ ಇಲ್ಲಿ ಕೊಡ್ತಾರೆ. ನೀನ್ ಅವಾಗ ಏನ್ ಮಾಡೋದಪ್ಪ ಅಂದ್ರೆ ಅಮೌಂಟ್ ಅನ್ನ ಕೊಟ್ಟಿರಲ್ಲ. ಇದನ್ನೇನ್ ಮಾಡ್ತೀಯಪ್ಪ ಅಂದ್ರೆ ನಮ್ಮ ಅಪ್ಪಾಜಿ ಬಂದು ಸಂಜೆ ಕೊಡ್ತೀವಿ, ಅವಾಗ ಏನ್ ಮಾಡ್ತಾನೆ ಅಲ್ಲಿ ಪೋಸ್ಟ್ಪೋನ್ ಮಾಡ್ತಾನೆ. ಅವ್ನು ಏನ್ ಮಾಡ್ತಾನೆ, ಪೋಸ್ಟ್ಪೋನ್ ಮಾಡ್ತಾನೆ. ಅವ್ನು ಕೊಡ್ತಾನೆ ಅಮೌಂಟ್. ಅದಕ್ಕೆ ಏನಂತ ಕರಿತಾನೆ ಇಲ್ಲಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ನಾವಿಲ್ಲಿ ಗೋಲ್ಡನ್ ರೂಲ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬರ್ತಕ್ಕಂಥ ರಿಯಲ್ ಅಕೌಂಟ್ ಆಗಿರ್ಬೋದು, ಪರ್ಸನಲ್ ಅಕೌಂಟ್ ಆಗಿರ್ಬೋದು, ನಾಮಿನಲ್ ಅಕೌಂಟ್ ಆಗಿರ್ಬೋದು, ಮತ್ತೆ ಸಮ್ ಟೈಮ್ ಅದ್ರ ಜೊತೆ ನಾವೇನಪ್ಪ ಅಂದ್ರೆ ಟ್ರಾನ್ಸಾಕ್ಷನ್ ಅಂದ್ರೆ ಸ್ವಲ್ಪ ಹಂಗೆ ಗೊತ್ತಾಗೋ ರೀತಿಯಲ್ಲಿ ಹೇಳಿದ್ವಿ. ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂದ್ರೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ಭಾಗಗಳಾಗಿ ಬರ್ತಾ ಹೋಗ್ತವೆ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿ ಬರ್ತಾ ಹೋಗ್ತವೆ. ನಾವೆಲ್ಲ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಟ್ಟಿದೀವಿ. ಅದನ್ನ ನೀವೇನಪ್ಪಾ ಅಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ಕೊಂತ ಮುಂದಿನ ದಿನದಾಗ ಏನ್ ಮಾಡ್ತೀನಪ್ಪಾ ಅಂದ್ರೆ ಸೆಕೆಂಡ್ PU ಆಗಿರ್ತಕ್ಕಂಥ ಅಕೌಂಟೆನ್ಸಿಲಿ ಬರ್ತಕ್ಕಂಥವನ್ನ ಎಲ್ಲವನು ಚಾಪ್ಟರ್ ವೈಸ್ ನಿಮ್ಗೆ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಆಗಿ, ಈಗ ಅಂದ್ರೆ ಒಂದು ಚಾಪ್ಟರ್ ತಗೊಂಡೆ, ಆ ಚಾಪ್ಟರ್ ಎಷ್ಟೆಷ್ಟು ಮಾರ್ಕ್ಸ್ ಕೇಳ್ತಾರೆ, ಯಾವಾಗ ಕೇಳ್ತಾರೆ, ಹೆಂಗ್ ಕೇಳ್ತಾರೆ ಅಂತ ನಾವಿಲ್ಲಿ ಡಿಸ್ಕಸ್ ನಿಮ್ಮಲ್ಲಿ ಮಾಡ್ತಾ ಹೋಗೋಣ. ಸ್ವಲ್ಪ ಏನಪ್ಪಾ ಅಂದ್ರೆ ಈಗ ತಾನೇ ನಾವು ಒಂದು ಸಣ್ಣದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡಿದೀವಿ. ನಿಮ್ಮ ಬೆಂಬಲದಿಂದ ನಾವೇನ್ ಮಾಡ್ಬೋದು, ಇರ್ತಕ್ಕಂಥ ನನ್ನ ಹತ್ರನಲ್ಲಿ ಎಷ್ಟೇ ಜ್ಞಾನ ಇರ್ತದೆ ನಿಮಗೆ ಅದನ್ನ ಹಂಚ್ಕೊಡ್ತೀನಿ. ಓಕೆ, ಇವತ್ತಿಂದು ದಿನಕ್ಕೆ ಅರ್ಥ ಆಗ್ಲಿಲ್ಲ ಅಂದ್ರೂ ಮತ್ತೊಂದು ಟೈಮ್ ಕೇಳಿ. ಇನ್ನಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತೆ ಇದರಲ್ಲಿ ನನ್ನಲ್ಲಿ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ತಿದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.